ಪದ್ಯ ನಾವು ನೋಡೋಣ. ವರಮಣಿಗಳಿಂದೆಸೆವ ಮೌಳಿಯ ಸರಸಿ ಜಾರಿಯ ಕಿರಣಧೋಳಿಯ ವಿರಚಿಸಿದ ಸಿಂಧೂರ ಬಾಳದಿ ಕುಣಿವ ಕುಂತಳದ ಕರಿನಿಭಾಕೃತಿಯ ನಿಪ ವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡಮೆಗೆ ನಿರ್ವಿಘ್ನದಾಯಕವ. ಈ ಪದ್ಯದ ಅರ್ಥವೇನೆಂದರೆ ಗಣಪತಿಯ ರೂಪದ ವರ್ಣನೆ. ಸರಳ ಅರ್ಥ, ನಮಗೆ ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ಕವಿಯು ಗಣಪತಿಯನ್ನು ಸ್ಮರಿಸುತ್ತಿದ್ದಾರೆ. ಇಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸಲು ನಾವು ಗಣೇಶ ಸ್ತುತಿಯನ್ನು ಓದುತ್ತೇವೆ ಅಥವಾ ಗಣೇಶ ಶ್ಲೋಕವನ್ನು ಓದುತ್ತೇವೆ. ಅಂದರೆ ಯಾವುದೇ ವಿಘ್ನಗಳು ಬಾರದಿರಲಿ, ನಮ್ಮ ಜೀವನವನ್ನು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಇದರ ಅರ್ಥ. ಇಲ್ಲಿ ಕೂಡ ಕುಮಾರವ್ಯಾಸರು ಗಣಪತಿಯ ವರ್ಣನೆಯನ್ನು ನೀಡಿದ್ದಾರೆ. ಯಾವುದೇ ವಿಘ್ನಗಳು ಬಾರದಿರಲಿ ಹಾಗೂ ರತ್ನಗಳು ಹೊಳೆಯುವ ಕಿರೀಟವನ್ನು ಧರಿಸಿ ಚಂದಿರನಂತೆ ಬೆಳಗುವ ಹಣೆಯುಳ್ಳ ಗಣೇಶನೇ, ನಿನ್ನ ಮುಖ ಆನೆಯ ಮುಖದಂತೆ ಭವ್ಯವಾಗಿದೆ. ನಿನ್ನ ಕೆನ್ನೆಯ ಮೇಲೆ ಕೆಂಪು ಸಿಂಧೂರದ ಬಣ್ಣ ಹಚ್ಚಿ ಸಿಂಹದ ಕೇಸರಿಯಂತೆ ಶೋಭಿಸುತ್ತದೆ. ಅಂತಹ ಮಂಗಳ ಮೂರ್ತಿ ನಮಗೆ ಎದುರಾಗುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಿ ಎಂದು ಈ ಪದ್ಯದ ಅರ್ಥ. ಮುಂದಿನ ಪದ್ಯ 4ನೇ ಪದ್ಯ, ಅಂದರೆ ಆದಿಪಂಚಕ 4ನೇ ಪರ್ವ. ಗಜಮುಖನೇ ಮಣವೇಕದಂತನೇ ನಿಜ ಗುಣಾನ್ವಿತ ಪರುಷರಾಧನೇ ರಜತಿ ಗಿರಿಯೊಡೆಯಣ ಕುಮಾರನೇ ವಿದ್ಯವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆಹೆ ಭಜಿಸುಹಿತರ ಹರವೆನುತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪದುಮತಿಗೆ ಮಂಗಳಾದ. ಈ ಪದ್ಯದ ಅರ್ಥ, ಇಲ್ಲಿ ಕೂಡ ನಾವು ಗಣೇಶನ ಬಗ್ಗೆ ಅವನ ವಿದ್ಯಾದೇವತೆ ಗಣೇಶನ ಪ್ರಾರ್ಥನೆ ಎಂದು ನಾವು ಹೇಳಬಹುದು. ಇಲ್ಲಿ ಅಂದರೆ ಇಲ್ಲಿ ಆನೆಯ ಮುಖದವನೇ, ಒಂದು ದಂತವುಳ್ಳವನೇ, ಕೈಲಾಸದ ಒಡೆಯನಾದ ಆ ಶಿವನ ಪುತ್ರನೇ, ನೀನು ವಿದ್ಯೆಯ ಮಹಾಸಾಗರ, ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿನಗೆ ನಮಿಸುತ್ತಾರೆ ಹಾಗೂ ಪೂಜಿಸುತ್ತಾರೆ. ಇಡೀ ಜಗತ್ತೇ ನಿನಗೆ ವಂದಿಸುತ್ತದೆ. ಅಂತಹ ಗಣಪತಿಯೇ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ನಮಗೆ ಸದಾ ಮಂಗಳವುಂಟು ಮಾಡು ಎಂದು ಕುಮಾರವ್ಯಾಸರು ತುಂಬ ಸೊಗಸಾಗಿ ಗಣೇಶನವನ್ನು ವರ್ಣಿಸುತ್ತಾ ಇಂತಹ ಪದ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಮುಂದಿನ ಪದ್ಯ ಆದಿಪಂಚಕ ಪರ್ವ 5, ಅಂದರೆ ಪದ್ಯ 5. ಆದಿನಾರಾಯಣಿ ಪರಾಯಣಿ ನಾದಮಯೇ ಗಜಲಕ್ಷ್ಮಿ ಸ್ವತುಗುಣಗಾನಿ ದೇವತೆ ಅಮರವಂದಿತ ಪಾದ ಪಂಕುರಹೇ ವೇದ ಮಾತೆಯ ವಿಶ್ವತೋಮುಖೇ 5 ಭೂತರಾದಯನಿಪೇ 12 ಜ್ಯೋತಿರೂಪೆಯೇ ನಾದಶಾರದೆಯೇ. ಇದರ ಅರ್ಥ, ಆದಿನಾರಾಯಣಿಯಾದ ಪರಾಯಣಿಯಾದ ಪಾರ್ವತಿ ದೇವಿಯ ಒಂದು ಸ್ತುತಿ, ಅಥವಾ ಇಲ್ಲಿ ನಾವು ಶಾರದೆಯನ್ನು ಸ್ಮರಿಸುತ್ತೇವೆ. ಇಲ್ಲಿ ಮುಖ್ಯವೇನೆಂದರೆ ಗಜಲಕ್ಷ್ಮಿ. ಈ ಪರ್ವದಲ್ಲಿ ಗಜಲಕ್ಷ್ಮಿಯ ಬಗ್ಗೆ, ಅಂದರೆ ಗಜಲಕ್ಷ್ಮಿಯ ದೇವಿಯ ಬಗ್ಗೆ ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ 3 ಶಕ್ತಿಗಳ ಸತ್ವಗಳನ್ನು ಒಳಗೊಂಡಿರುವಳೇ, ದೇವತೆಗಳು ನಮಸ್ಕರಿಸುವ ಪಾದ ಕಮಲಗಳೇ, ವೇದಗಳಿಗೆ ತಾಯಿಯಾದವಳೇ ಈ ಶಾರದೆ, ವಿಶ್ವಕ್ಕೆ ಪ್ರಮುಖಳಾದವಳೇ, ಪಂಚಭೂತಗಳಿಗೆ ನೀನೇ ಆಧಾರ, ಶಾರದೆಯ ನಾದದ ಅತಿದೇವತೆಯೇ ಈ ಗಜಲಕ್ಷ್ಮಿ. ಎಷ್ಟು ಸುಂದರವಾಗಿದೆಯಲ್ಲವೇ ಈ ಒಂದು ಪದ್ಯ. ಮುಂದಿನ ಆದಿಪಂಚಕ 6 ಅಥವಾ ಪದ್ಯ 6.
ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರೋದ್ಭವೇ ವಚನ ರೋಚನೋ ಧಾರೆ ಶ್ರುತಿ ಪೌರಣಧಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳು ಗುಣಪಮದಯ ಕುತಿಯೇ ಶಾರದೆಯೇ ನರ್ತಿಸುಗೆ ನಳಿಧೋಳಿಧೆನ್ನ ಜಿಹ್ವೆಯಲಿ. ಈ ಪದ್ಯದ ಅರ್ಥ ಕುಮಾರವ್ಯಾಸ ಹೇಗೆ ವರ್ಣಿಸಿದ್ದಾರೆ ಎಂದರೆ, ಅಮ್ಮ ಶಾರದೆ, ನೀನು ಜ್ಞಾನದ ಮಹಾಸಾಗರ. ಎಲ್ಲ ವೇದಗಳು, ಪುರಾಣಗಳು ಹಾಗೂ ಶಾಸ್ತ್ರಗಳ ರಹಸ್ಯ ನಿನಗೆ ಗೊತ್ತು. ಸಕಲ ಪಂಡಿತರು ನಿನಗೆ ನಮಸ್ಕರಿಸುತ್ತಾರೆ. ನೀನು ಸಂತೋಷದಿಂದ ಬಂದು ನನ್ನ ನಾಲಿಗೆಯ ಮೇಲೆ ನೆಲೆಸು. ಆ ಮಹಾಭಾರತದಂತಹ ಒಂದು ಅದ್ಭುತವಾದ ಕಥೆಯನ್ನು ಎಲ್ಲರಿಗೂ ಅರ್ಥವಾಗುವಂತೆ ಹೇಳಲು ನನಗೆ ಶಕ್ತಿ ನೀಡು ಎಂದು ಕುಮಾರವ್ಯಾಸರು ತುಂಬ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ಕುಮಾರವ್ಯಾಸರು ತನ್ನ ನಾಲಿಗೆಯ ಮೇಲೆ ಶಾರದಾದೇವಿಯನ್ನು ಆಹ್ವಾನಿಸಿ ಆ ಕಥೆಯನ್ನು ಆ ಕುಮಾರವ್ಯಾಸರು ಈ ಮುಖಾಂತರವಾಗಿ ಹೇಳಿದ್ದಾರೆ. ಆದಿಪಂಚಕ 7 ಈ ಪದ್ಯದ ಅರ್ಥವೇನೆಂದರೆ, ಇದು ಕುಮಾರವ್ಯಾಸ ಭಾರತದ ಅತ್ಯಂತ ಪ್ರಮುಖ ಭಾಗ. ಇಲ್ಲಿ ಕುಮಾರವ್ಯಾಸರ ಅಪ್ರತಿಮ ವಿನಯ ನಮಗೆ ಎದ್ದು ಕಾಣುತ್ತದೆ. ಇದರ ಅರ್ಥವೇನೆಂದರೆ, ಕುಮಾರವ್ಯಾಸರು ಹೇಳುತ್ತಾರೆ, ಈ ಕಾವ್ಯವನ್ನು ಬರೆದಿರುವ ಕವಿ ನಾನಲ್ಲ, ಆ ಗದಗಿನ ವೀರನಾರಾಯಣ ಸ್ವಾಮಿಯೇ ನಿಜವಾದ ಕವಿ. ನಾನು ಕೇವಲ ನೆಪ ಮಾತ್ರ. ನಾನು ಕೇವಲ ಅವನು ಹೇಳಿದ್ದನ್ನು ಬರೆಯುವ ಒಬ್ಬ ಲಿಪಿಕಾರ ಅಥವಾ ಬರವಣೆಗಾರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಕಥೆಯನ್ನು ಕೇಳುವರು ಅಂದರೆ ನಾವು ನೀವು ಹಾಗೆ ಅರ್ಥ ಮಾಡಿಕೊಳ್ಳುವವರು ನಿಜಕ್ಕೂ ಪುಣ್ಯವಂತರು ಅಥವಾ ಭಾಗ್ಯವಂತರು. ಇದು ಕೇವಲ ಕಥೆಯಲ್ಲ, ಭಗವಂತನ ಮಹಿಮೆಯನ್ನು ಸಾರುವ ಒಂದು ಪವಿತ್ರವಾದ ನುಡಿಗಳು. ಎಂತಹ ಅದ್ಭುತವಾದ ಹೋಲಿಕೆ ಅಲ್ಲವೇ? ಇಲ್ಲಿ ಕುಮಾರವ್ಯಾಸರು ಹೇಳ್ತಾರೆ, ನಾನು ಈ ಕಥೆಯನ್ನು ಬರೆಯುತ್ತಿಲ್ಲ, ನಾನು ಈ ಕಥೆಯನ್ನು ವೀರನಾರಾಯಣ ಸ್ವಾಮಿ ನನಗೆ ಹೇಳುತ್ತಿರುವುದು, ನಾನು ಆ ಕಥೆಯನ್ನು ನಿಮಗೆ ಹೇಳುತ್ತಿದ್ದೇನೆ. ಅಂದರೆ ಇಲ್ಲಿ ಅವರು ಕವಿ ಅಂತ ಹೇಳಿಕೊಳ್ತಾ ಇಲ್ಲ, ಆ ಸ್ವತಃ ಗದುಗಿನ ವೀರನಾರಾಯಣ ಸ್ವಾಮಿಯೇ ಕವಿ ಎಂದು ಹೇಳಿಕೊಳ್ಳುತ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.